ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೀನ್. ಕೃಪಾಸನ ಮಾತೆಯ ಬಗ್ಗೆ ನೀವು ಕೇಳುವಾಗ, ಕೃಪಾಸನ ದೇವಮಾತೆಯ ದರ್ಶನಕ್ಕೆ ದೇವಾಲಯಕ್ಕೆ ಕೇರಳಕ್ಕೆ ಬರಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಾಗ, ದೇವರು ಮೊದಲು ನಮಗೆ ಕೊಡ್ತಾ ಇರುವಂತಹ ವಾಕ್ಯ ಏನಂದರೆ, ಲೂಕ 19:9 ಇಂದು ಈ ಮನೆ ಉದ್ಧಾರವಾಯಿತು ಅನ್ನುವಂಥ ಒಂದು ಮಾತನ್ನು ದೇವರು ನಮಗೆ ಕೊಡ್ತಾರೆ. ನಮ್ಮ ಕಷ್ಟಗಳು, ನಮ್ಮ ಕೋರಿಕೆಗಳು, ನಮ್ಮ ಮನಸ್ಸಿನ ಆಲೋಚನೆಗಳು ಏನು ಅನ್ನೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ದೇವರಿಗೆ ಎಲ್ಲವೂ ಗೊತ್ತು. ಸೊ ಹೀಗಿರುವಾಗ ಈ ವಚನ, ಈ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರಿಗೂ ಇಂದು ಈ ಮನೆ ಉದ್ಧಾರವಾಯಿತು ಅನ್ನುವಂಥ ಒಳ್ಳೆಯ ಮಾತು. ಬಹಳಷ್ಟು ಜನ ಕೃಪಾಸನ ದೇವಮಾತೆಗೆ ದೇವಾಲಯಕ್ಕೆ ಬರಬೇಕಂತ ಅಂದ್ಕೊಂಡಿದ್ದಾರೆ, ಬಂದಿದ್ದಾರೆ ಕೂಡ. ಆ್ಯಂಡ್ ಬಹಳಷ್ಟು ಜನಕ್ಕೆ ಒಡಂಬಡಿಕೆ ಅಂದರೆ ಏನು ಅಂತ ಗೊತ್ತಿಲ್ಲ. ಆ್ಯಂಡ್ ಒಡಂಬಡಿಕೆ ಇಂಗ್ಲೀಷಲ್ಲಿ ಕವೆನೆಂಟ್ ಅಂತ ಏನು ಹೇಳ್ತಾರೆ. ಒಡಂಬಡಿಕೆ ಅಂದರೆ ನಮಗೂ ದೇವರಿಗೂ ಇರುವಂಥ ಒಂದು ಒಡಂಬಡಿಕೆ, ಅಗ್ರಿಮೆಂಟ್. ಇವಾಗ ಒಂದು ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ಯಾವ ಥರ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, 11 ಮಂತ್ಸ್ದು ಅಥವಾ ಲೀಸ್ ಒಂದು 2 ವರ್ಷದ್ದು ಅಗ್ರಿಮೆಂಟ್ ಯಾವ ಥರ ಮಾಡ್ಕೋತೀವಿ, ಆ ಥರ ಇದು ನಮಗೂ ದೇವರಿಗೂ ನಡುವೆ ಒಂದು ಕವೆನೆಂಟ್ ಅಂದರೆ ಒಡಂಬಡಿಕೆ. ಸೊ ಇದನ್ನೆಲ್ಲ ಮಾಡ್ತೀನಿ ದೇವರೇ, ನನಗೆ ಇದನ್ನೆಲ್ಲ ಮಾಡಿಕೊಡು ದೇವರೇ ಅಂತ ಕೇಳುವಂಥದ್ದು. ಈ ಒಡಂಬಡಿಕೆ ನಮ್ಮ ಮತ್ತು ದೇವರ ನಡುವೆ ಒಂದು ಪರಿಶುದ್ಧ ಕನ್ಯಾಮಾತೆ, ಅವರೇ ಕೃಪಾಸನ ದೇವಮಾತೆ, ಅವರು ನಮ್ಮೊಂದಿಗೆ ಇರ್ತಾರೆ. ಆ್ಯಂಡ್ ನಮಗೆ ಮಧ್ಯಸ್ಥಿಕೆ ಮಾಡಿ ನಾವು ಮಾಡಿರುವಂತಹ ಒಂದು ಒಡಂಬಡಿಕೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ, ಮತ್ತು ಒಡಂಬಡಿಕೆ ಆದಮೇಲೆ ನಾವು ಕೇಳಿದಂಥ ಕೋರಿಕೆಗಳನ್ನ ದೇವರು ನಮಗೆ ದಯಪಾಲಿಸಲಿಕ್ಕೆ ಪರಿಶುದ್ಧ ಕನ್ಯಾಮಾತೆಯವರು ನಮಗೆ ಸಹಾಯ ಮಾಡ್ತಾರೆ. ಸೊ ಇದೇ ಒಡಂಬಡಿಕೆ. ಬಹಳಷ್ಟು ಜನಕ್ಕೆ ಅದು ಗೊತ್ತಾಗೋದಿಲ್ಲ. ತುಂಬ ಜನ ಕೃಪಾಸನ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಮಾತೆ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ, ಹಾಗೆ ಬರ್ತಾರೆ. ಇನ್ನಷ್ಟು ಜನಕ್ಕೆ ಒಡಂಬಡಿಕೆ ತೊಗೋಬೇಕಂದ್ರೆ ಭಯ. ಯಾಕಂದರೆ ಒಡಂಬಡಿಕೆ ಅಂದರೆ ಹಾಗಿರ್ಬೇಕಂತೆ, ಹೀಗಿರ್ಬೇಕಂತೆ, ನಮ್ಮ ಕೈಯಲ್ಲೆಲ್ಲ ಆಗುತ್ತೆ, ನಾವೆಲ್ಲ ಕೆಲ್ಸಕ್ಕೆ ಹೋಗೋರು, ಕಷ್ಟಪಡೋರು, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸೊ ಆ ಥರ ಏನೂ ಇಲ್ಲ. ಸೊ ನೀವು ಏನು ಮಾಡಬೇಕಂತಂದರೆ, ಒಡಂಬಡಿಕೆ ಮಾಡುವಾಗ ಏನೆಲ್ಲ ನೀವು ನೋಡ್ಕೋಬೇಕಂತಂದರೆ, ವಿಶೇಷವಾಗಿ ಒಂದು ಬಲಿಪೂಜೆ ಕಾಣಬೇಕು. ಆಲ್ಮೋಸ್ಟ್ ಎಲ್ಲರೂ ಬಲಿಪೂಜೆ ಕಾಣ್ತೀರಾ. ಸಾಧ್ಯವಾದಲ್ಲಿ ಮನೆ ಹತ್ತಿರ ದೇವಸ್ಥಾನ ಇದ್ದರೆ ಡೈಲಿ ಒಂದು ಬಲಿಪೂಜೆ ಕಾಣಬೇಕು. ಹಾಗಿಲ್ಲದಿದ್ದಲ್ಲಿ ನೀವು ಅಟ್ಲೀಸ್ಟ್ ವಾರಕ್ಕೊಂದ್ಸಲ ಆದರೂ ಬಲಿಪೂಜೆ ಖಂಡಿತ ಕಾಣಬೇಕು. ಒಂದು. ಎರಡನೇದು, ಪಾಪ ವಿಜ್ಞಾಪನೆ ಮಾಡಬೇಕು. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಮ್ಮೆ ಆದರೂ ಪಾಪ ವಿಜ್ಞಾಪನೆ ಮಾಡಬೇಕು. ಓಕೆನಾ? ಆಮೇಲೆ ಕೃಪಾಸನ ಪತ್ರ ಕೊಡ್ತಾರೆ ನಿಮಗೆ ದೇವಮಾತೆಯ ಬಗ್ಗೆ. ಕೃಪಾಸನ ನ್ಯೂಸ್ ಲೆಟರ್ ಎಲ್ಲ ಭಾಷೆಗಳಿಗೆ ಕೂಡ ಇರುತ್ತೆ. ನಿಮ್ಗೆ ಯಾವ ಭಾಷೆ ಬೇಕು, ಯಾವುದನ್ನು ಹಂಚ್ತೀರಾ, ಆ ಭಾಷೆನ ನೀವು ಕೇಳಿ ತೊಗೋಬೋದು. ಅದನ್ನು ನೀವು ಕೊಡಬೇಕು. ಅದನ್ನು ಪತ್ರವನ್ನು ಕೊಡಬೇಕು. ಕೆಲವೊಂದು ಚರ್ಚಲ್ಲಿ ನೋಡ್ತೀವಿ, ಕಾಣಿಕೆ ಹತ್ರ ಅಥವಾ ದೇವರ ಸ್ಟ್ಯಾಚ್ಯೂ ಹತ್ರ ಇಟ್ಬಿಟ್ಟಿರ್ತಾರೆ. ಆ ಥರ ಇಡಬಾರ್ದು. ಇಟ್ಟರೆ ಯಾರಿಗೇನು ಗೊತ್ತಾಗುತ್ತೆ? ಎಷ್ಟೋ ಪೇಪರ್ಗಳ ಮಧ್ಯದಲ್ಲಿ ಆ ಪೇಪರ್ ಕೂಡ ಇರುತ್ತೆ. ಅದು ಆ ಥರ ಅಲ್ಲ. ಪವಿತ್ರವಾದಂಥ, ಬಹಳ ಶಕ್ತಿಯಾದಂಥ ಒಂದು ಪತ್ರ ಅಂತಂದರೆ ಕೃಪಾಸನ ದೇವಮಾತೆ ಪತ್ರ. ಅದು ನೀವು ನಿಮ್ಮ ಜೀವನದಲ್ಲಿ ನೀವು ಹೇಗೆ ದೇವಮಾತೆಯನ್ನು ಕಂಡುಕೊಂಡ್ರಿ, ದೇವಮಾತೆ ಯಾವ ರೀತಿ ಅದ್ಭುತಗಳನ್ನ ನಿಮಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆ ಪತ್ರನ ಒಬ್ಬರಿಗೆ ಕೊಡಬೇಕು. ಸುಮ್ಮನೆ ತೊಗೊಂಡಾಗ ಒಂದು ಕಡೆ ಇಟ್ಬಿಡೋದು, ಅಥವಾ ಒಬ್ಬರಿಗೆ ಒಂದು 10 ಕೊಟ್ಬಿಡೋದು, ಅಥವಾ ಬೇರೆ ಯಾರ ಕೈಯಲ್ಲಿ ಕೊಟ್ಬಿಟ್ಟು ನೀವು ಕೊಡಿ, ಆ ಥರ ಹೇಳಬಾರ್ದು. ಓಕೆನಾ? ದಯವಿಟ್ಟು ಆ ಥರ ಪತ್ರವನ್ನು ಹೇಳಿ ಕೊಡಬೇಕು. ಆಮೇಲೆ ಕರುಣ ಕಾರ್ಯ ಮಾಡುವುದು. ಕರುಣ ಕಾರ್ಯ ಮಾಡುವುದಂದರೆ ತುಂಬ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಹಾಗೇನಿಲ್ಲ. ಯಾರಾದರೂ ಗೊತ್ತಿರುವಂಥ ಸಂಬಂಧಿಕರಾಗಿರ್ಬೋದು, ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಅಥವಾ ಆಸ್ಪತ್ರೆಗಳಲ್ಲಿರುವಂಥ ರೋಗಿಗಳಾಗಿರ್ಬೋದು, ಅವ್ರಿಗೆ ತುಂಬ ಹುಷಾರಿಲ್ಲ ಅಂತ ಯಾರಾದರೂ ಹೇಳಿದರೆ 1 ನಿಮಿಷ ಹೋಗಿ ಅವ್ರನ್ನ ನೋಡಿಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಬರುವುದು, ಇದು ಕರುಣಾ ಕಾರ್ಯ ಅಂತ ಹೇಳ್ತಾರೆ. ಕೆಲವೊಮ್ಮೆ ಬಹಳಷ್ಟು ಜನಕ್ಕೆ ಮನಸ್ಸು ಒಡೆದೋಗಿರುತ್ತೆ, ಎಲ್ಲೋ ಒಂದು ಕಡೆ ನಿರಾಶರಾಗಿರ್ತಾರೆ, ಅಥವಾ ರೋಗದಿಂದ, ಸಾಲದಿಂದ, ಅವಮಾನದಿಂದ, ಒಂಟಿತನದಿಂದ ಏನೋ ಒಂದು ರೀತಿ ಅವರು ಬಾಧೆ ಪಡ್ತಾ ಇರ್ತಾರೆ. ಅವ್ರಿಗೆ ಹೋಗಿ ನೀವು 1 ನಿಮಿಷ ಮಾತಾಡಿದಾಗ ಏನೋ ಒಂದು ರೀತಿ ಸಾಂತ್ವನ ಸಿಗುತ್ತೆ. ಆ ಸಾಂತ್ವನ ನಿಮ್ಮ ಮೂಲಕ ದೇವರು ಅವರಿಗೆ ಕೊಡುವಂಥ ಒಂದು ಸಾಂತ್ವನವಾಗಿರುತ್ತೆ. ಆ ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಆಮೇಲೆ ಸೋಮವಾರ ಮತ್ತು ಮಂಗಳವಾರದಲ್ಲಿ ಮರಿಯನ್ ಕವೆನೆಂಟ್ ಅಂತ ಆನ್ಲೈನಲ್ಲಿ ಬರುತ್ತೆ. ಸೊ ಆನ್ಲೈನಲ್ಲಿ ಬಂದಾಗ ಅದನ್ನು ಫಾದರ್ ಇರ್ತಾರೆ, ಯಾರು ಫಾದರ್ ಜೋಸೆಫ್ ಅವರಿದ್ದಾರೆ, ಹಿರಿಯರು, ಕೃಪಾಸನ ಡೈರೆಕ್ಟರ್, ಅವರ ಒಂದು ಆನ್ಲೈನಲ್ಲಿ ಪ್ರೇಯರ್ ಬರುತ್ತೆ. ಅದನ್ನು ನೀವು ಸೋಮವಾರ ಮತ್ತು ಮಂಗಳವಾರ ನೋಡಬೇಕಾಗುತ್ತೆ. ಬೆಳಗ್ಗೆ 5:30ಕ್ಕೆ ಪ್ರೇಯರ್ ಮಾಡಬೇಕಾಗುತ್ತೆ. ಅಂದರೆ ಪ್ರತಿದಿನ ಬೆಳಿಗ್ಗೆ 5:30ಕ್ಕೆ ನೀಲಿ ಬಣ್ಣದ ಕ್ಯಾಂಡಲನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. 5:30ಕ್ಕೆ ಆನ್ಲೈನಲ್ಲಿ ಕೃಪಾಸನ ಲೈವ್ ಅಂತ ಕೊಟ್ಟಾಗ ಡೈಲಿ ಬ್ರೆಡ್ ಅಂತ ಒಂದು ಪ್ರೇಯರ್ ಬರುತ್ತೆ. ಒಂದು 15 ನಿಮಿಷ ಮಾತ್ರ ಇರುತ್ತೆ. ನೀವು ನೀಲಿ ಬಣ್ಣದ ಕ್ಯಾಂಡಲನ್ನು ಹಚ್ಚಿ ನಿಮಗೆ ಪ್ರೇಯರನ್ನು ಕೊಡ್ತಾರೆ. ನಿಮ್ಗೆ ಯಾವ ಭಾಷೆ ಓಕೆನೋ ಆ ಭಾಷೆ ಪ್ರೇಯರ್ ಕೊಡ್ತಾರೆ. ಆ ಪ್ರೇಯರ್ನ ನೋಡಿಕೊಂಡು ಫಾದರ್ ಜೊತೆ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಬೆಳಗ್ಗೆ 5:30ಕ್ಕೆ. ಅದೇ ರೀತಿ ರಾತ್ರಿ ನಿಮ್ಮ ಕುಟುಂಬ ಜಪಸರ ಆದಮೇಲೆ ಹಸಿರು ಬಣ್ಣದ ಕ್ಯಾಂಡಲನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಸೊ ಆಮೇಲೆ 3 ತಿಂಗಳಿಗೊಂದ್ಸಲ, ಅಂದರೆ 90 ದಿನ
90 ದಿನ ಒಳಗಡೆ ನೀವು ಕೇಳ್ಕೊಂಡಿದ್ದು ನಡಿಬೇಕು. ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ. ನಿಜವಾಗ್ಲೂ ಇದು ಇಷ್ಟು ವರ್ಷ ನೀವು ಹುಟ್ಟಿದಾಗಿಂದ ಅಥವಾ ನೀವು ವಿಶ್ವಾಸದಲ್ಲಿ ಇರೋದ್ರಿಂದ ನೀವು ನಡೆದೇ ಇರ್ಬೋದೇನೋ, ಅಥವಾ ನೀವು ಕೇಳಿಕೊಂಡು ಸಿಗದೇ ಇರ್ಬೋದು. ಆದರೆ ನೀವು ಏನು ಕವೆನೆಂಟ್ ತೊಗೋತೀರಾ, ನೀವು ಏನು 6 ಇಂಟೆನ್ಷನನ್ನು ಬರೆದು ದೇವಮಾತೆಯ ಸನಿಹ ಪೀಠದ ಮೇಲೆ ಹೋಗಿ ಒಡಂಬಡಿಕೆ ತಗೊಳ್ಳೋರು ಪೀಠದ ಮೇಲೆ ಹೋಗಿ ದೇವಮಾತೆ ಸನಿಹದಲ್ಲಿ ಒಡಂಬಡಿಕೆ ಪೆಟ್ಟಿಗೆಯಲ್ಲಿ ಅವರು ಏನು ಆ ಕೋರಿಕೆಗಳನ್ನ ಹಾಕ್ತಾರೆ ಅದನ್ನು ಖಂಡಿತ 90 ದಿನ ಕಾಲಾವಕಾಶದಲ್ಲಿ ಅದು ನಡೆಯುತ್ತೆ. ಅದಕ್ಕೆ ಅಕಸ್ಮಾತ್ ಅದರಲ್ಲಿ ಯಾವುದಾದ್ರು 1-2 ನಡೆದಿಲ್ಲ ಅಂದರೆ ಕೂಡ ನೀವು ಮತ್ತೆ ಹೋಗಿ 90 ದಿನಕ್ಕೆ ಒಂದು ಸಲ ಹೋಗಿ ಅದನ್ನು ರಿನಿವಲ್ ಮಾಡ್ಕೊಂಡು ಬರಬೇಕು. ಓಕೆನಾ? ಸೊ ಏನು ಬೇಕಾದರೂ ಕೇಳಿ ಅಂತಾರೆ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವಂತಹ ದೇವರು. ಅಲ್ಲಿ ಆ ಥರ ನಡೀತಂತೆ, ಇಲ್ಲಿ ಈ ಥರ ನಡೀತಂತೆ ಅಂತ ಕತೆ ಹೇಳೋದು ಕೂಡ ಬೇಡ. ಯಾಕಂದರೆ ಕೃಪಾಸನ ಹೋಗಿ ಬಂದವರಂಥ ಪ್ರತಿಯೊಬ್ಬರು ಜೀವನದಲ್ಲಿ, ನಾನು ಕೂಡ ಕೇಳಿದಾಗೆ ಪ್ರತಿಯೊಬ್ಬರು ಜೀವನದಲ್ಲಿ ಒಂದು ಸಿಹಿ ಘಟನೆ ಇರುತ್ತೆ. ಅಂದರೆ ಕಹಿಯಿಂದ ಸಿಹಿ, ರಾತ್ರಿಯಿಂದ ಹಗಲಿಗೆ, ഇരുಳಿನಿಂದ ಬೆಳಕಿಗೆ, ಈ ರೀತಿ ಒಂದು ಅದ್ಭುತವಾದಂಥ ಒಂದು ಘಟನೆಗಳಿರುತ್ತೆ. ನಮಗೆ ಕೂಡ ನಮ್ಮದು ವೈಫ್ ಅವ್ರಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ರಿಗೆ ಯೂಟ್ರಸ್ಸೇ ತೆಗಿಬೇಕು ಅಂತ ಒಂದು ಪರಿಸ್ಥಿತಿ ಬಂದಾಗ ನಾವು ಕೃಪಾಸನ ದೇವಮಾತೆಯನ್ನು ಬೇಡ್ಕೊಂಡಾಗ ನಮಗೆ ದೇವರು ಯಾವುದೇ ರೀತಿ ಯೂಟ್ರಸ್ಗೆ ಪ್ರಾಬ್ಲಮ್ ಆಗದಂತೆ ನಮಗೆ ಯೂಟ್ರಸನ್ನು ಸೇವ್ ಮಾಡಿಕೊಟ್ರು. ಒಂದು ದೊಡ್ಡ ಸರ್ಜರಿ ಮುಖಾಂತರ ನಮಗೆ ದೇವರು ಅದನ್ನು ಮಾಡಿಕೊಟ್ರು. ಆಮೇಲೆ ಇನ್ಶೂರೆನ್ಸ್ 3.5 ಲಕ್ಷ ರೂಪಾಯಿ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ತುಂಬ ಕಷ್ಟ ಆಗಿತ್ತು. 3.5 ಲಕ್ಷ ಕ್ಯಾಶ್ ಇಮ್ಮಿಡಿಯೇಟ್ಲಿ ಕಟ್ಟಬೇಕಾಗಿತ್ತು. ಆಗ ಕೂಡ ನಾವು ಕೃಪಾಸನ ಲೈವಲ್ಲಿ ಚಾಟ್ ಬಾಕ್ಸಲ್ಲಿ ಪ್ರೇಯರ್ ಮಾಡಿದ್ವಿ. ಇವತ್ತು ಇನ್ಶೂರೆನ್ಸ್ ನಮ್ಗೆ ಓಕೆ ಆಗಬೇಕು, ಹೇಗಾದರೂ ನಮ್ಗೆ ಸಿಗಬೇಕು ಅಂತ ನಾವು ಬೇಡ್ಕೊಂಡಾಗ ಒಬ್ಬರು ಸಿಸ್ಟರ್ ಸಿಜಿ ಅನ್ನೋರು ಬಂದು ನಮಗೆ ಕೃಪಾಸನ ದೇವಮಾತೆಯ ಉಪ್ಪನ್ನು ತೊಗೊಂಬಂದು ಕೊಟ್ಟರು. ಆ ಉಪ್ಪನ್ನು ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಇಮ್ಮಿಡಿಯೇಟ್ಲಿ ನಮಗೆ ಇನ್ಶೂರೆನ್ಸು ಕ್ಲಿಯರ್ ಆಯಿತು. 3.5 ಲಕ್ಷ ಕ್ಯಾಶ್ ಕಟ್ಟಬೇಕು ಅಂತ ಹೇಳಿದರು. ಆದರೆ ನಾವು ಎಲ್ಲನೂ ಇನ್ಶೂರೆನ್ಸಲ್ಲಿ ಕ್ಲಿಯರ್ ಆಗಿ ಕಟ್ಟಿದ್ದು ಬರೀ 13,400 ರೂಪಾಯಿ ಮಾತ್ರ ನಾವು ಕಟ್ಟಿದ್ವಿ. ಈ ರೀತಿ ಮಹತ್ತಾದಂಥ ಕೆಲಸ ಕಾರ್ಯಗಳನ್ನ ದೇವಮಾತೆ ಮಾಡ್ತಾರೆ. ನಮಗೆ ಕೆಲಸದ ಮೇಲೆ ತುಂಬಾ ಒತ್ತಡ ಇತ್ತು. ಇತ್ತೀಚೆಗೆ ತುಂಬ ಪ್ರೆಷರು, ಹೇಳೋಕ್ಕಾಗದೇ ಇರೋಷ್ಟು ಕಣ್ಣೀರು, ಅಂದರೆ ಕಣ್ಣಲ್ಲಿ ರಕ್ತ ಬರುವಷ್ಟು ತೊಂದರೆಗಳಾಗ್ತಾಯಿತ್ತು. ನಾವು ಈ ಸಲ ವಿಶೇಷವಾಗಿ ಅದಕ್ಕೋಸ್ಕರನೇ ಕೃಪಾಸನ ದೇವಮಾತೆ ಹತ್ರ ಹೋಗಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದಾಗ ದೇವಮಾತೆ ಅಲ್ಲಿ ಕೂಡ ನಮಗೆ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ನಮ್ಮದೇ ಆದಂತಹ ಒಂದು ಪ್ಲೇಸ್ಮೆಂಟ್ ಸರ್ವಿಸನ್ನು ಓಪನ್ ಮಾಡಲಿಕ್ಕೆ ದೇವಮಾತೆ ಅನುಗ್ರಹ ತೋರಿಸಿದ್ರು. ಅದಕ್ಕೆ ದೇವಮಾತೆಗೆ ಕೃತಜ್ಞತೆ ಸಲ್ಲಿಸುವ ರೀತಿಯಲ್ಲಿ ನಾವು ಇದನ್ನು ಕೃಪಾಸನ HR ವರ್ಕ್ಸ್ ಅಂತ ನಾವು ಹೆಸರಿಟ್ಟು ಇದನ್ನು ಪ್ರಾರಂಭಿಸಿದ್ವಿ. ಹೀಗೆ ಇದು ನಮ್ಮ ಜೀವನದಲ್ಲಿ ನಡೆದಂಥ 1-2-3 ಘಟನೆಗಳು. ನೀವು ಈ ರೀತಿ ಕೇಳಿದರೆ ತುಂಬ ಜನ ತುಂಬ ಘಟನೆಗಳನ್ನ ನಿಮಗೆ ಹೇಳ್ಕೊಳ್ತಾರೆ. ಒಂದು ಹೇಳಬೇಕಂತಂದರೆ ಬಹಳ ಅದ್ಭುತಕರವಾದಂತಹ ಒಂದು ಜಾಗ. ಸುಮ್ಮನೆ ಹೋದ್ವಾ, ನೋಡ್ಕೊಂಡ್ವಾ, ಬಂದ್ವಾ, ಆ ಥರ ಇರಬಾರ್ದು. ಫಲ ಬೇಕಲ್ವಾ? ಹೋಗೋರೆಲ್ಲ ಮನಸ್ಸಲ್ಲೋ, ಬೆನ್ಮೇಲೇನೋ, ತಲೆಯಲ್ಲೋ ಏನೋ ಒಂದು ರೀತಿ ಬಾಧೆಗಳಲ್ಲಿ, ಕಷ್ಟಗಳಲ್ಲಿ, ಕಣ್ಣೀರಲ್ಲಿ, ಕೆಲವೊಮ್ಮೆ ಅಲ್ಲಿ ಹೋಗಲಿಕ್ಕೆ ಕಾಸಿಲ್ಲ ಅಂದರೂ ಕೂಡ ಯಾರ ಹತ್ರ ಸಾಲ ತೊಗೊಂಡು, ಬಡ್ಡಿಗೆ ತೊಗೊಂಡು ಈ ರೀತಿ ಹೆಂಗಾದರೂ ಹೋಗಿ ಬಂದುಬಿಡಬೇಕು ಅಂತ ಹೋದಾಗ ಆ ಫಲ ನಮಗೆ ಸಂಪೂರ್ಣವಾಗಿ ಸಿಗಬೇಕಲ್ವಾ? ನಿಮಗೆ ಸಂಪೂರ್ಣವಾಗಿ ಸಿಗಬೇಕನ್ನೋದೇ ನಮಗೆ ಕೂಡ. ಅಲ್ಲಿ ಹೋಗಿ ಬಂದರೆ ಎಲ್ಲ ಕೂಡ ನಡೆಯುತ್ತೆ. ಲೂಕ 18:27 ನಾವು ನೋಡ್ತೇವೆ, ಮಾನವರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಕೆಲವೊಮ್ಮೆ ಹೇಳ್ತಾರೆ, ಅಯ್ಯೋ ಇದು ಹೆಂಗಾಗುತ್ತೆ, ಇಷ್ಟು ನಾವು ಡಾಕ್ಟ್ರನ್ನ ನೋಡಿದ್ದೀವಿ, ಇಷ್ಟು ನಾವು ನೋಡಿದ್ದೀವಿ, ಇದು ಆಗದೇ ಇಲ್ಲ, ನಾನು ಚೆನ್ನಾಗಿ ಗೊತ್ತು, ಯಾವುದೇ ಕಾರಣಕ್ಕೂ ಇದಾಗದೇ ಇಲ್ಲ. ಆ ರೀತಿ ಮನುಷ್ಯರು ಆಗದೇ ಇಲ್ಲ ಅನ್ನೋದನ್ನು ಕೃಪಾಸನ ದೇವಮಾತೆ ತಮ್ಮ ಪರಿಶುದ್ಧ ಮಧ್ಯಸ್ಥಿಕೆಯಿಂದ ತಮ್ಮ ಪ್ರೀತಿಯ ಪುತ್ರನಲ್ಲಿ ಬೇಡಿ ಖಂಡಿತ ಮಾಡಿಕೊಡ್ತಾರೆ. ಕಾನ ಮದುವೆಯಲ್ಲಿ ನೋಡಿದ್ರಲ್ವ, ಆ ಮನೆಯವರು ಎಷ್ಟು ಕಷ್ಟಪಡ್ತಾಯಿದ್ರು. ಅಯ್ಯೋ ಜನ ತುಂಬ ಬರ್ತಾ ಇದ್ದಾರೆ, ದ್ರಾಕ್ಷಾರಸ ತೀರೋಯ್ತು, ಏನು ಮಾಡಬೇಕು ಅಂತ ತುಂಬ ಕಷ್ಟಪಡ್ತಾಯಿದ್ರು. ಆದರೆ ಅವರು ಹೇಳ್ದೇನೆ ಈ ತಾಯಿಗೆಲ್ಲ ಗೊತ್ತಾಯಿತು ಕಷ್ಟ, ಈ ಮನೆಯವ್ರಿಗೆ ಏನೋ ಕಷ್ಟ ಇದೆಯಲ್ಲ ಅಂತ ಕೇಳ್ತಾರೆ. ಏನಾಯಿತು, ಯಾಕೆಲ್ಲ ಇಷ್ಟೊಂದು ಟೆನ್ಷನಲ್ಲಿದ್ದೀರಾ? ಆಗ ಅವ್ರು ಹೇಳ್ತಾರೆ, ಈ ಥರ ದ್ರಾಕ್ಷಿ ರಸ ತೀರೋಯ್ತು ಅಂದಾಗ ತನ್ನ ಮಗನ ಹತ್ರ ಓಡಿ ಬಂದು ಹೇಳ್ತಾರೆ ಅವರು, ಈ ಥರ ಮಗನೇ ಇವ್ರಿಗೇನಾದರೂ ನಾವು ಸಹಾಯ ಮಾಡಬೇಕು ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಅಮ್ಮ ಅದನ್ನು ನನಗೆ ಯಾಕೆ ಹೇಳ್ತೀರಾ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ. ಆದರೆ ಅಲ್ಲಿಗೆ ದೇವಮಾತೆ ಸುಮ್ಮನಾಗಲ್ಲ. ಆ ಹಾಡುಗಳನ್ನೆಲ್ಲ ಕರೆದು ಹೇಳ್ತಾರೆ, ಅವರು ಹೇಳಿದಂತೆ ಮಾಡಿರಿ, ಅಂದರೆ ತನ್ನ ಮಗ ಹೇಳಿದಂತೆ ಮಾಡಿ. ಅಂದರೆ ದೇವಮಾತೆಗೆ ಒಂದು ನಂಬಿಕೆ ಇತ್ತು, ಯೇಸು ಸ್ವಾಮಿ ತನ್ನ ತಾಯಿಯ ಮಾತನ್ನು ಅಲ್ಲಗಳೆಯಲ್ಲ, ಖಂಡಿತ ಕೇಳ್ತಾರೆ, ಖಂಡಿತ ನಡೆಸ್ಕೊಡ್ತಾರೆ ಅಂತ. ಅದೇ ರೀತಿ ಪ್ರಭು ಕ್ರಿಸ್ತರು ತಮ್ಮ ತಾಯಿಯೇ ಹೇಳಿದ ಮೇಲೆ ಇನ್ನೇನಿದೆ ಅಂತ ಹೇಳಿ ಖಂಡಿತ ಅವ್ರಿಗೆ ಆ ಬಾನೆಗಳಲ್ಲಿ ನೀರನ್ನು ತುಂಬಿಸೋಕೆ ಹೇಳ್ತಾರೆ. ಆಮೇಲೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾರೆ, ಆಮೇಲೆ ಅದನ್ನು ತೊಗೊಂಡೋಗಿ ಸರ್ವ್ ಮಾಡಿ ಅಂತ ಹೇಳ್ತಾರೆ. ನೋಡಿದ್ರೆ ಅದು ನೀರೆಲ್ಲ ದ್ರಾಕ್ಷರಸವಾಗಿತ್ತು. ಅದು ಅಂತಿಂಥ ದ್ರಾಕ್ಷರಸವಲ್ಲ, ಫಸ್ಟ್ ಇದ್ದಿದ್ದಕ್ಕಿಂತ ಕೂಡ ತುಂಬ ರುಚಿಯಾದಂಥ ಒಂದು ದ್ರಾಕ್ಷರಸವಾಗಿತ್ತು. ನಮ್ಮ ಜೀವನದಲ್ಲಿ ನಮ್ಮ ಕಣ್ಣೀರುಗಳು,
ನಮ್ಮ ದುಃಖ, ನಮ್ಮ ಸೋಲು, ನಮ್ಮ ಅವಮಾನ, ನಮ್ಮ ಚಿಂತೆ, ನಮ್ಮ ತೊಂದರೆಗಳು ಇದೆಲ್ಲ ಆನಂದವಾಗಿ, ಆಶೀರ್ವಾದವಾಗಿ, ವರದಾನವಾಗಿ ಬದಲಾಗಬೇಕಂತಂದರೆ ನಮಗೆ ಕೃಪಾಸನ ದೇವಮಾತೆಯ ಕೃಪೆ ತುಂಬ ಮುಖ್ಯ. ಸೊ ಇನ್ನೂ ಏನಾದರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ನಿಮಗೆ ನಾವು ತಿಳಿಸ್ಕೊಡ್ತೀವಿ. ಒಟ್ಟಲ್ಲಿ ನೀವು ಕೂಡ ಕೃಪಾಸನ ದೇವಮಾತೆ ಚರ್ಚಿಗೆ ಬನ್ನಿ, ನಿಮ್ಮ ಇಷ್ಟಾರ್ಥಗಳನ್ನ ದೇವಮಾತೆ ಮೂಲಕ ದೇವರಲ್ಲಿ ಕೇಳ್ಕೊಳ್ಳಿ, ಅದೆಲ್ಲ ನಡೀಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಒಡಂಬಡಿಕೆ ಅನ್ನೋದು ಬಹಳ ಮುಖ್ಯ. ಕವೆನೆಂಟ್ ತೊಗೊಳ್ಳೋದು ತುಂಬ ಮುಖ್ಯ. ತೊಗೊಳ್ಳೇಬೇಕು. ತೊಗೊಂಡ್ಮೇಲೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಖಂಡಿತ ಫಾಲೋ ಮಾಡಬೇಕು. ದೊಡ್ಡ ದೊಡ್ಡ ವರದಾನಗಳನ್ನ ಅವರು ಪಡ್ಕೋಬೇಕು. ನೀವುಗಳು ಪಡ್ಕೋಬೇಕನ್ನೋದೇ ನಮ್ಮ ಇಷ್ಟ ಕೂಡ. ಆ್ಯಂಡ್ ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಕೃಪಾಸನ ಕೃಪೆಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಕೃಪಾಸನ ಕೃಪೆಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಕೃಪಾಸನ ಕೃಪೆಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ನಾಟ್ ಬೈ ಮೆರಿಟ್ ಬಟ್ ಬೈ ಗ್ರೇಸ್. ಈ ವಾಕ್ಯಗಳು ಇದು ಯಾವುದೂ ಕೂಡ ನಮ್ಮ ಹೆಮ್ಮೆಗಾಗಿ ಅಥವಾ ನಮ್ಮ ಯಾವುದೋ ಒಂದು ಪ್ರತಿಷ್ಠಿತೆಯಿಂದ ಬಂದಿದ್ದಲ್ಲ. ಪ್ರತಿಯೊಂದು ಕೂಡ ದೇವರ ನಾಮದ ಮಹಿಮೆಗಾಗಿ ದೇವರಿಂದ ಬಂದದ್ದು, ದೇವರಿಗೆ ಸಲ್ಲತಕ್ಕದ್ದು. ಪ್ರೈಸ್ ದ ಲಾರ್ಡ್.